2026ಕ್ಕೆ ಅಪ್ಡೇಟ್ ಆಗಿರ್ತಕ್ಕಂಥ ಇವಿ ವೆಹಿಕಲ್ ನ ತೋರಿಸ್ತಾ ಇದೀನಿ. ಈ ಗಾಡಿ ಮೇಲೆ 17,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದ್ರ ಹೆಸರು ಆಂಪರ್ ನೆಕ್ಸಸ್ ಅಂತೇಳಿ, ಇದ್ರ ಹೆಸರು ಆಂಪರ್ ಮ್ಯಾಗ್ನಸ್ ಅಂತೇಳಿ. ಆಂಪರ್ ಮ್ಯಾಗ್ನಸ್ ಏನಾದ್ರು ತಗೊಂತೀನಿ ಅಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಆಂಪರ್ ನೆಕ್ಸಸ್ 105 ಕಿಲೋಮೀಟರ್ ಮೈಲೇಜ್ ಬಂದ್ರೆ ಆಂಪರ್ ಮ್ಯಾಗ್ನಸ್ 95 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. ಎರಡೂ ವೆಹಿಕಲ್ ಅಲ್ಲೂ ಕ್ವಾಲಿಟಿ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಬಟ್ ಆಂಪರ್ ನೆಕ್ಸಸ್ ಅಲ್ಲಿ ಮಾತ್ರ ಡಬಲ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಈ 2026ಗೆ ನೆಕ್ಸಸ್ ಮತ್ತೆ ಮ್ಯಾಗ್ನಸ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್ ಗಾಡಿ. ಮಾರ್ಕೆಟ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಇಲ್ದಿರೋ ಗಾಡಿ ಯಾವ್ದು ಇಲ್ಲ ಅನ್ಕೊಂಡಿದೀರಾ? ಇಲ್ಲಿದೆ ನೋಡಿ, ನೆಕ್ಸಸ್ ಮ್ಯಾಗ್ನಸ್ ಡಬಲ್ ಶಾಕ್ ಅಬ್ಸರ್ವ್ ಬರುತ್ತೆ. ಇವಿ ಗಾಡಿಗಳಲ್ಲಿ ಅಬ್ಸರ್ವ್ ಮಾಡಬಹುದು, ಯೂಶುವಲಿ ಸಿಂಗಲ್ ಶಾಕ್ ಅಬ್ಸರ್ವ್ ಕೊಡ್ತಾರೆ. ಸೊ ಇಲ್ಲಿ ಡಬಲ್ ಶಾಕ್ ಅಬ್ಸರ್ವ್ ಕೊಟ್ಟಿರ್ತಾರೆ. ಸಂಕ್ರಾಂತಿ ಮತ್ತೆ ರಿಪಬ್ಲಿಕ್ ಡೇ ಒಳಗಡೆ ಯಾರೆಲ್ಲ ಇವಿ ವೆಹಿಕಲ್ ತಗೋಬೇಕಂತ ಇದ್ರೋ ಅವ್ರಿಗೋಸ್ಕರನೇ ಇಷ್ಟೆಲ್ಲ ಆಫರ್ ಕೊಡ್ತಾ ಇರೋದು. ಇದ್ರ ಮೇಲೆ 17,000 ಡಿಸ್ಕೌಂಟ್, ಇದ್ರ ಮೇಲೆ 10,000 ಡಿಸ್ಕೌಂಟ್. ಕಂಪಲ್ಸರಿ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಇದು ನೆಕ್ಸಸ್ ಅಂತ, ಇದು ಮ್ಯಾಗ್ನಸ್ ಅಂತ. ಇದು ನಿಮಗೆ ಮ್ಯಾಗ್ನಸ್ ಸಿಟಿ ಸ್ಪೀಡ್ಗೆ ವೆಹಿಕಲ್ ಸಿಗುತ್ತೆ. ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ಲೈಕ್ ಬ್ಯಾಕ್ ಇಳಿದ್ರೆ ಫ್ರಂಟ್ ಅಪ್ಲೈ ಆಗುತ್ತೆ, ವೆಹಿಕಲ್ ನಿಮಗೆ ಸ್ಕಿಡ್ ಆಗಲ್ಲ. ಕೊಂಬ ಬ್ರೇಕು, ಕಾಂಬಿ ಬ್ರೇಕು, LED ಲೈಟ್ಸ್ ಬರುತ್ತೆ. 400 ಮೀಟರ್ಸ್ ರೇಡಿಯೇಷನ್ ಅಲ್ಲಿ ಹೆಡ್ಲೈಟ್ ಫೋಕಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸೈಡ್ ಸ್ಟ್ಯಾಂಡ್ ವಿತ್ ಸೆನ್ಸರ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಕಟ್ ಆಫ್ ಆಗುತ್ತೆ. ಸೇಮ್ ಪೆಟ್ರೋಲ್ ಗಾಡಿ ತರನೇ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇದೆ. ಕಲರ್ ಡಿಸ್ಪ್ಲೇ ಆಪ್ಷನ್ ಇದೆ. ಅಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ಗೆ ಎಷ್ಟು ರೇಂಜ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಕ್ಟ್. ಲೋ ಸ್ಪೀಡು, ಹೈ ಸ್ಪೀಡು 2 ಆಪ್ಷನ್ ಸಿಗುತ್ತೆ. ರಿವರ್ಸ್ ಆಪ್ಷನ್ ಇದೆ, 4 ಸ್ಪೀಡ್ ರಿವರ್ಸ್ ಇದೆ, LED ಇಂಡಿಕೇಟರ್ಸ್ ಇದೆ. ಇನ್ನು ಡಿಕ್ಕಿ ಸ್ಪೇಸ್ ಬಂತು ಅಂದ್ರೆ 18 ಲೀಟರ್ಸ್ ಡಿಕ್ಕಿ ಸ್ಪೇಸ್ ಬರುತ್ತೆ. ಇದು ಚಾರ್ಜರು 5 ಅವರ್ಸ್ ಚಾರ್ಜಿಂಗ್ ಮಾಡಿದ್ರೆ 0 to 100% ಚಾರ್ಜ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಓಕೆ. ಇದರಲ್ಲಿ ಬ್ಯಾಟ್ರಿ ಡಿಟ್ಯಾಚಬಲ್ ಆಪ್ಷನ್ ಸಿಗುತ್ತೆ ನಿಮಗೆ. ಬ್ಯಾಟ್ರಿ ಕೂಡ ಡಿಟ್ಯಾಚಬಲ್ ಆಪ್ಷನ್ ಸಿಗುತ್ತೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮನೆ ಇತ್ತು ಅಂದ್ರೆ ಎತ್ಕೊಂಡು ಹೋಗಿ ಚಾರ್ಜ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಹಬ್ ಮೋಟರ್ ಬರುತ್ತೆ. ಮತ್ತೆ ಲೈಟ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಲೈಟ್, ಬೂಟ್ ಲೈಟ್ ಆಪ್ಷನ್ ಇದೆ. ಓಕೆ. ಈಗ ನೋಡಿ, ಬೂಟ್ ಲೈಟ್ ಆಪ್ಷನ್ ಇದೆ. ನೈಟ್ ಏನಾನ ಐಟಮ್ ಇಟ್ಟಿತ್ತು ಅಂದ್ರೆ ನೋಡ್ಕೊಳ್ಳೋದಕ್ಕೆ ಬೂಟ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೀಟ್ ಲೆಂತ್ ನಿಮಗೆ 745 mm ಸೀಟ್ ಲೆಂತ್ ಬರುತ್ತೆ. ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ವಿತ್ ಕಂಪ್ನಿ ಲೋಗೋ ಕೊಟ್ಟಿದ್ದಾರೆ ಪ್ರೀಮಿಯಂ ಸೀಟಲ್ಲಿ. ಆಂಪರ್. ನೆಕ್ಸ್ಟ್ ಹಬ್ ಮೋಟರ್ ಬರುತ್ತೆ. 2.3 ಕಿಲೋವ್ಯಾಟ್ ಹಬ್ ಮೋಟರ್ ಬರುತ್ತೆ. ಅಂದ್ರೆ BLDC ವೀಲಲ್ಲೇ ಮೋಟರ್ ಫಿಕ್ಸ್ ಆಗಿರುತ್ತೆ. ಡಬಲ್ ಶಾಕ್ ಅಬ್ಸರ್ವ್ ಬರುತ್ತೆ. ಎಲ್ಲ ಕಡೆ ಸಿಂಗಲ್ ಶಾಕ್ ಅಬ್ಸರ್ವ್ ಆದ್ರೆ ಇದು ಡಬಲ್ ಶಾಕ್. ಇವಿ ಗಾಡಿಗಳಲ್ಲಿ ಅಬ್ಸರ್ವ್ ಮಾಡಬಹುದು, ಯೂಶುವಲಿ ಸಿಂಗಲ್ ಶಾಕ್ ಅಬ್ಸರ್ವ್ ಕೊಡ್ತಾರೆ. ಸೊ ಇಲ್ಲಿ ಡಬಲ್ ಶಾಕ್ ಅಬ್ಸರ್ವ್ ಕೊಟ್ಟಿರ್ತಾರೆ. ಲೈಕ್ ನೀವು ಪೆಟ್ರೋಲ್ ಗಾಡಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೇ ತರನೇ ಬಿಲ್ಡ್ ಕ್ವಾಲಿಟಿ ಕೊಡೋದ್ರ ಜೊತೆಗೆ ಇದು ಕೂಡ ಫ್ಯೂಚರ್ ಆಡ್ ಆನ್ ಮಾಡ್ತಾರೆ. ಹೌದು, ಸೇಮ್ ಡಬಲ್ ಶಾಕ್ ಅಬ್ಸರ್ವ್ ಕೊಡ್ತಾರೆ. ಓಕೆ. ಮತ್ತೆ ಬೇರೆ ಏನು ಫೀಚರ್ಸ್ ಇದೆ? ಇನ್ನ ಮೊಬೈಲ್ ಚಾರ್ಜಿಂಗ್ ಇದೆ. ಚಾರ್ಜಿಂಗ್ ಆಪ್ಷನ್. ಮೊಬೈಲ್ ಚಾರ್ಜಿಂಗ್. ಓಕೆ. ಕೇಬಲ್ ಹಾಕೊಂಡು ಮೊಬೈಲ್ ಅಲ್ಲೇ ಇಟ್ಕೋಬಹುದು. ಇನ್ನ LFP, ಇನ್ನ ವಾರಂಟಿಗೆ ಬಂತು ಅಂದ್ರೆ 5 years or 75,000 ಕಿಲೋಮೀಟರ್ ವಾರಂಟಿ ಬರುತ್ತೆ. ಕಂಪ್ಲೀಟ್. ಈಗ 5 ವರ್ಷ ಇಲ್ಲ 75,000 ಕಿಲೋಮೀಟರ್. ಎರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅದು 5 years or 75,000 ಕಿಲೋಮೀಟರ್ಸ್. ಸೂಪರ್. ಇಷ್ಟು ಮ್ಯಾಗ್ನಸ್ ಆಯ್ತು. ಮ್ಯಾಗ್ನಸ್. ಇದಕ್ಕೆ ಎಷ್ಟು ಡಿಸ್ಕೌಂಟ್ ಅಂದ್ರೆ? ಇದಕ್ಕೆ 5,000 ತನಕ ಡಿಸ್ಕೌಂಟ್ ಇದೆ. 5,000 ತನಕ ಡಿಸ್ಕೌಂಟ್. ಇವಾಗ ನಾವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಬುಕ್ ಮಾಡ್ಬೋದು. ಅಲ್ಲೂ 10,000 ತನಕ ಡಿಸ್ಕೌಂಟ್ ಸಿಗುತ್ತೆ. ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ 10,000 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೂಪರ್. ಮ್ಯಾಗ್ನಸ್ ಈ ಗಾಡಿ ರೇಂಜ್ ಬಂದು ಎಷ್ಟು? ರೇಂಜ್ ಬಂದು ನಿಮ್ಗೆ ಅಪ್ ಟು 95 ಕಿಲೋಮೀಟರ್ ತನಕ ರೇಂಜ್ ಬರುತ್ತೆ. 95 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಒಂದು ಸರಿ ಚಾರ್ಜ್ ಮಾಡಿದ್ರೆ. ಸಿಂಗಲ್ ಚಾರ್ಜ್ಗೆ ಅಂದ್ರೆ ಎಷ್ಟು ಅವರ್ ಬೇಕಾಗುತ್ತೆ ಇದನ್ನ ಚಾರ್ಜ್? 5 ಅವರ್ಸ್ ಚಾರ್ಜಿಂಗ್. ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಅದೇ ಕಟ್ ಆಫ್ ಆಗುತ್ತೆ. ಆಟೋಮೆಟಿಕ್. ಮ್ಯಾಗ್ನಸ್ ಅಂತ ಹೇಳಿ ಮಾಡೆಲ್. ಇದು ಮ್ಯಾಗ್ನಸ್ ಅಂತ. ಓಕೆ. ಮತ್ತೆ ನೆಕ್ಸ್ಟ್ ನೆಕ್ಸಸ್ ಅಂತ ಬರುತ್ತೆ. ಟಾಪ್ ಎಂಡ್ ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರು. ಇದರಲ್ಲೂ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು. ಅದ್ರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ, ಇದ್ರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಡಿಸ್ಕು ನಿಮ್ಗೆ ಬ್ಯಾಕ್ ಹಿಡಿದ್ರೆ ಫ್ರಂಟ್ 20% ಅಪ್ಲೈ ಆಗುತ್ತೆ. ಡಿಸ್ಕಲ್ಲೂ ಸ್ಕಿಡ್ ಆಗಲ್ಲ ಗಾಡಿ ಇದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಆರ್ಟಿಕ್ ಬರ್ಡ್ ಡಿಸೈನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ವೆಹಿಕಲ್. ಬೇರೆ ಯಾವ ವೆಹಿಕಲ್ ಈ ತರ ಬಿಲ್ಡ್ ಕ್ವಾಲಿಟಿ ಇಷ್ಟು ಪ್ರೀಮಿಯಂ ಆಗಿ ಇಲ್ಲ. ಇನ್ನ ನೆಕ್ಸ್ಟ್ LED ಲೈಟ್ ಬಂತು ಅಂದ್ರೆ ಡಬಲ್ LED ಕೊಟ್ಟಿದ್ದಾರೆ. ಡಬಲ್ ಸಿಂಗಲ್ ಕೊಡ್ತಾರೆ. ಹೌದು, ಸಿಂಗಲ್ ಇದೆ. ಅದ್ರಲ್ಲಿ ಸಿಂಗಲ್ ಇದೆ, ಇದ್ರಲ್ಲಿ ಡಬಲ್ LED ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಸ್ವಲ್ಪ ರೇಂಜ್ ಜಾಸ್ತಿ ಮತ್ತೆ ಫೋಕಸ್ ಜಾಸ್ತಿ ಬೀಳುತ್ತೆ. ಓಕೆ 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 ಓಕೆ. ನೆಕ್ಸ್ಟ್ ಬಂತು ಅಂದ್ರೆ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ. ಬ್ಲಾಕ್ ಅಂಡ್ ವೈಟಾ? ಇಲ್ಲ, ಕಲರ್ ಡಿಸ್ಪ್ಲೇ ಬರುತ್ತೆ. ಕಲರ್ ಡಿಸ್ಪ್ಲೇ. ಕಲರ್. ಸೊ ಲೊಕೇಶನ್ ಎಲ್ಲ 10x10 ನ್ಯಾವಿಗೇಷನ್ ಸಿಗುತ್ತೆ. ಇಲ್ಲ ನಿಮ್ಗೆ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಬೇಕು ಅಂದ್ರೆ ಸ್ಕ್ರೀನ್ ಮಿರರಿಂಗ್ ಸಿಗುತ್ತೆ. ಸರ್ವಿಸ್ ಅಲರ್ಟ್, ಮ್ಯೂಸಿಕ್ ಕಂಟ್ರೋಲು. ಇದು ನಿಮಗೆ ಮ್ಯೂಸಿಕ್ ಕಂಟ್ರೋಲು. ಪಾಸು ಪ್ಲೇ ಫಾರ್ವರ್ಡ್ ಮಾಡ್ಕೊಬೋದು ಮ್ಯೂಸಿಕ್ನ. ಓಕೆ. ಕನೆಕ್ಟ್ ಮಾಡ್ಕೊಂಡ್ರೆ ಪಾಸು ಪ್ಲೇ ಫಾರ್ವರ್ಡ್ ಮಾಡ್ಬೋದು. ಇದು ಚಾರ್ಜಿಂಗ್ ಸ್ಟೇಟಸು. ಲಾಸ್ಟ್ ಎಷ್ಟು ಅವರ್ಗೆ ಎಷ್ಟು ಪರ್ಸೆಂಟ್ ಚಾರ್ಜಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ.
ಇನ್ನು ಫೋನ್ ಬಂದರೆ ಲೈಕ್ ಇದೇ ಥರ ಮಿಸ್ ಕಾಲ್ ಏನೋ ಬಂದಿತ್ತು ಅಂದರೆ ಈ ಥರ ಅಲರ್ಟ್ ತೋರಿಸುತ್ತೆ. ಮೊಬೈಲ್ ಕನೆಕ್ಟ್ ಮಾಡಿದ್ದೀರಾ ನೀವು? ಮೊಬೈಲ್ ಕನೆಕ್ಟ್ ಇವಾಗ ಮೊಬೈಲ್ ಕನೆಕ್ಟ್ ಮಾಡಿ ನಿಮ್ಗೆ ಎಲ್ಲಿ ಲೈಕ್ ಲೊಕೇಶನ್ ಆಗ್ತು ಅಂದರೆ ನಿಮ್ಗೆ ಇಲ್ಲೇ ತೋರಿಸುತ್ತೆ. 10x10 ನ್ಯಾವಿಗೇಷನ್ ಬೇಕಾ, ಸ್ಕ್ರೀನ್ ಮಿರರಿಂಗ್ ಬೇಕಾ. ವೈಫೈ ಮಿರರಿಂಗ್ ಕೊಟ್ಟರೆ ನಿಮ್ಗೆ ಹಾಟ್ಸ್ಪಾಟ್ ಕನೆಕ್ಟ್ ಆಗಿ ಆಸ್ಟ್ ಆಗುತ್ತೆ, ವೈಫೈ ಮಿರರಿಂಗ್ ಕನೆಕ್ಟ್ ಆಗುತ್ತೆ. ಅಂದರೆ ಲೈಕ್ ಏನು ನೀವು ಮ್ಯಾಪಲ್ಲಿ ಇಲ್ಲಿ ಲೊಕೇಶನ್ ಹಾಕಿರ್ತೀರೋ ಅದು ಅಲ್ಲಿ ಬರುತ್ತೆ. ಸೊ ಅದೇ ಥರನೇ ಯೂಶಲ್ ಆಗಿ ಎಲ್ಲ ಗಾಡಿಗಳಲ್ಲೂ ಬರೀ ಲೆಫ್ಟ್ ರೈಟು ಆ ಥರ ಮಾತ್ರ ತೋರಿಸುತ್ತೆ. ಇದ್ರಲ್ಲಿ ಏನು ಮೊಬೈಲಲ್ಲಿ ನೋಡ್ತೀವೋ ಅದೇ ಥರ ಕಲರ್ ಮ್ಯಾಪ್ ಕೂಡ ಇದ್ರಲ್ಲಿ ಹೌದು. 10x10 ನ್ಯಾವಿಗೇಷನ್ ಬರುತ್ತೆ, ಫುಲ್ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಕೊಡ್ತಾರೆ. ಇದು 10x10 89 ಮೀಟರ್ಸ್ ಟರ್ನ್ ರೈಟು, ಟರ್ನ್ ಲೆಫ್ಟು ಆ ಥರ ಬರುತ್ತೆ. ಸ್ಕ್ರೀನ್ ಮಿರರಿಂಗ್ ಅಂದ್ರೆ ಫುಲ್ ಡಿಸ್ಪ್ಲೇ ಆಗುತ್ತೆ. ಆಗುತ್ತೆ. ಆಟೋ ಕಟ್ ಆಫ್ ಇಂಡಿಕೇಟರ್ ಸಹ ಬರುತ್ತೆ ಈ ಥರ. ಇದು ಮ್ಯಾಪ್ ನೋಡಿ, ಯೂಶಲ್ ಆಗಿ ನಾವು ಈ ಥರ ಯಾವ ಬೈಕ್ಗಳಲ್ಲೂ ನೋಡೋಕೆ ಸಿಗೋದಿಲ್ಲ. ಆಂಪಿಯರ್ ಇದು ಯಾವ್ದಿದು ಮಾಡೆಲ್? ನೆಕ್ಸಸ್. ಆಂಪಿಯರ್ ನೆಕ್ಸಸ್ ಅಲ್ಲಿ ನಿಮಗೆ ಪ್ಯೂರ್ ಮೊಬೈಲಲ್ಲಿ ಯಾವ ಥರ ನೋಡ್ತೀವೋ ಸ್ಯಾಟಲೈಟ್ ವ್ಯೂಸು ಮತ್ತು ನಾರ್ಮಲ್ ಆ ಥರನೇ ನಿಮಗೆ ಮ್ಯಾಪ್ ಕಲರಿಂಗಲ್ಲಿ ತೋರಿಸ್ತಾ ಇದೆ. ಲೈಕ್ ಮೊಬೈಲಲ್ಲೇ ನೋಡೋ ಥರ ಫೀಲ್ ಇರುತ್ತೆ, ಅಷ್ಟು ಅಪ್ಡೇಟ್ ಆಗಿದೆ. ಮತ್ತು ಬೇರೆ ನೆಕ್ಸ್ಟ್ ಬಂತು ಅಂದರೆ ನಿಮಗೆ ಮೊಬೈಲ್ ಡಾಕ್ಯುಮೆಂಟ್ ಕನೆಕ್ಟ್ ಇದು ಡಾಕ್ಯುಮೆಂಟು, ಪಿನ್ ನಂಬರು, ರಿಜಿಸ್ಟರ್ ನಂಬರು, ನೇಮು ಎಲ್ಲ ಕನೆಕ್ಟ್ ಮಾಡ್ಬೋದು. ಅದರ ನೆಕ್ಸ್ಟು ಬ್ರೈಟ್ನೆಸ್, ಆಟೋ ಬ್ರೈಟ್ನೆಸ್ಸು, ಆಟೋ ಡೇ ನೈಟು, ಮ್ಯಾನ್ಯಲ್ ಆಗು ಇದೆ, ಸೆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಸೆನ್ಸರ್ ಇದೆ, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಆಟೋ ಕಟ್ ಆಫ್ ಇಂಡಿಕೇಟರ್ ನೀವು 15, 30, 60, 90 ಸೆಕೆಂಡ್ಸ್ ಇಂಡಿಕೇಟರ್ ಆಟೋಮೆಟಿಕ್ ಆಗುತ್ತೆ. ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಎಷ್ಟೋ ಸಾರಿ ಇಂಡಿಕೇಟರ್ಗಳು ಸುಮ್ಮನೆ ರೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ, ಹಿಂದೆ ಬರೋರ ಹತ್ರ ಬೈಸ್ಕೋಬೇಕು. ಇದ್ರಲ್ಲಿ ಆ ಥರ ಅಲ್ಲ, ನೀವು 15 ಸೆಕೆಂಡ್ 30 ಸೆಕೆಂಡ್ಗೆ ಸೆಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಓಕೆ ನೋಡಿ ಇಂಡಿಕೇಟರ್ಗಳು ಏನು ತೋರಿಸ್ತಾ ಇದ್ರು ಇವು. ಈ 15 ಸೆಕೆಂಡ್ಸ್ ತೋರಿಸಿದ್ರೆ 15 ಸೆಕೆಂಡ್ಸ್ ಆದ ತಕ್ಷಣ ಆಟೋಮೆಟಿಕ್ ಆ ಇಂಡಿಕೇಟರ್ ಆಫ್ ಆಗ್ತವೆ. ನೀವು ಆಫ್ ಮಾಡಿ ಬಿಡಿ, ನೀವು ಆಫ್ ಮಾಡಿ ಆ ಥರ ಆಟೋ ಕಟ್ ಆಫ್ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಮತ್ತೆ ಬೇರೆ ನೆಕ್ಸ್ಟ್ ಬಂತು ಅಂದ್ರೆ ರೈಡಿಂಗ್ ಮೋಡ್. ಈಕೋದಲ್ಲಿ 40 ಸ್ಪೀಡ್ ಹೋಗುತ್ತೆ. ಓಕೆ. ನೆಕ್ಸ್ಟ್ ಸಿಟಿಲಿ 65 ಸ್ಪೀಡ್ ಹೋಗುತ್ತೆ. ಓಕೆ. ನೆಕ್ಸ್ಟ್ ಪವರಲ್ಲಿ 93 ಸ್ಪೀಡ್ ಹೋಗುತ್ತೆ, ಟಾಪ್ ಸ್ಪೀಡು. ಇನ್ನು ರಿವರ್ಸು 4 ಸ್ಪೀಡ್ ರಿವರ್ಸ್ ಹೋಗುತ್ತೆ. 4 ಸ್ಪೀಡ್ ರಿವರ್ಸ್ ಹೋಗುತ್ತೆ. ಆಟೋಮೆಟಿಕ್ 1 ಟ್ಯಾಪ್ ಮಾಡಿಬಿಟ್ರೆ ಸಾಕು, 4 ಸ್ಪೀಡ್ ರಿವರ್ಸ್. ಒಂದೇ ಟ್ಯಾಪ್ ಹಿಡ್ಕೊಂಡೇ ಓಡಿಸ್ಬೇಕಂತ ಏನಿಲ್ಲ, 1 ಟ್ಯಾಪ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಓಕೆ. ರಿವರ್ಸ್ ಒತ್ತಿ. ರಿವರ್ಸ್ ಹೋಗ್ತಾ ಇದೆ ನೋಡಿ, ರಿವರ್ಸ್ ಹೋಗ್ತಾ ಇದೆ. ಇನ್ನು ಹಜಾರ್ಡ್ ಲೈಟ್ಸು ಬರುತ್ತೆ. ಪಾರ್ಕಿಂಗು, ಎಲ್ಲಾರ ಹೈವೇಲೆಲ್ಲಾರು ನಿಲ್ಲಿಸ್ತು ಅಂದರೆ ಪಾರ್ಕಿಂಗು ಲೈಟ್ಸ್, ಅದು 4 ಇಂಡಿಕೇಟರ್ ಒಟ್ಟಿಗೆ ಬರುತ್ತೆ. ಸೊ ಪಾರ್ಕಿಂಗ್ ಲೈಟ್ ಇದು ಕೂಡ ಆನ್ ಆಗುತ್ತೆ. ಹೌದು. ಮತ್ತೇನಿದೆ? ಇನ್ನು ನಿಂತಿದಾಗ ಟಚ್ ಸ್ಕ್ರೀನ್ ವರ್ಕ್ ಮಾಡ್ಬೋದು. ಗಾಡಿ ರನ್ ಮಾಡ್ಬೇಕಾದ್ರೆ ನಿಮಗೆ ಬಟನಲ್ಲಿ ಕೊಟ್ಟಿರ್ತಾರೆ, ಬಟನಲ್ಲಿ ವರ್ಕ್ ಮಾಡ್ಬೋದು. 2-in-1 ಆಪ್ಷನ್. ಅದ್ರ ನಿಯರ್ ಯಾವ್ದಾದ್ರು 2% ಬಂತು ಅಂದ್ರೂ ನಿಮಗೆ 40 ಸ್ಪೀಡ್ ಹೋಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇದೆ. ಸೊ ಇದಕ್ಕೆಷ್ಟು ಡಿಸ್ಕೌಂಟು? ಇದಕ್ಕೆ ಅಪ್ ಟು 7,000 ತನಕ ಡಿಸ್ಕೌಂಟು. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್ ಏನೋ ಬುಕ್ ಮಾಡ್ಕೊಂಬಂದು ಇಲ್ಲಿ ತಗೊಂತೀವಿ ಅಂದ್ರೆ ಅದರಲ್ಲಿ 17,000 ರೂಪಾಯಿ ತನಕ ಸಿಗುತ್ತೆ ಡಿಸ್ಕೌಂಟು. ಅಪ್ ಟು 17,000 ವರೆಗೂ ಡಿಸ್ಕೌಂಟ್ ಸಿಗ್ತಾ ಇದೆ ಕ್ರೆಡಿಟ್ ಕಾರ್ಡ್ ಮೇಲೆ. ಸೂಪರ್. ಮತ್ತೆ ಇದೆಲ್ಲ ಯಾವ ತರ ನೆಕ್ಸ್ಟ್? ಇನ್ನು ಇದು ಚಾರ್ಜಿಂಗ್ ಬಂತು ಅಂದ್ರೆ ಇಲ್ಲಿ ಚಾರ್ಜಿಂಗ್ ಆಪ್ಷನ್ ಇರುತ್ತೆ. ವೆಹಿಕಲ್ ಚಾರ್ಜರು ಜಸ್ಟ್ 3 ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕು, 0 to 100% ಚಾರ್ಜ್ ಆಗುತ್ತೆ. ಇನ್ನು ಡಿಕ್ಕಿ ಸ್ಪೇಸ್ ಬಂತು ಅಂದ್ರೆ 22 ಲೀಟರ್ಸ್ ಡಿಕ್ಕಿ ಸ್ಪೇಸ್ ಬರುತ್ತೆ. ವಿತ್ ಬೂಟ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಯಾಟರಿ ರಿಮೂವ್ ಮಾಡಕ್ ಬರಲ್ವಾ? ಇದರಲ್ಲಿ ಡಿಟ್ಯಾಚಬಲ್ ಆಪ್ಷನ್ ಕೊಟ್ಟಿಲ್ಲ ಬ್ಯಾಟರಿ. ಓಕೆ. ವಿತ್ ಬೂಟ್ ಲೈಟ್ ಬರುತ್ತೆ. ಇದು ರಿಜಿಸ್ಟ್ರೇಷನ್ ಗಾಡಿ ಅಲ್ವಾ? ಇದು ರಿಜಿಸ್ಟ್ರೇಷನ್ ಗಾಡಿ, ನಮ್ದೆಲ್ಲ ರಿಜಿಸ್ಟ್ರೇಷನ್ ಗಾಡಿನೇ. ಆರಾಮ್ಸೆ ಒಂದು ಹೆಲ್ಮೆಟ್ ದೊಡ್ಡದಿರ ಆರಾಮ್ಸೆ ಇಟ್ಕೋಬಹುದು. ಹೌದು. ಇದು ಚಾರ್ಜರ್ 15 amps ಚಾರ್ಜರ್ ಬರುತ್ತೆ. ಮನೇಲೆ ಹಾಕೋಬಹುದು ಚಾರ್ಜರ್ ನೀವು. ಓಕೆ, ಸೂಪರ್. ಇದು 95 ಕಿಲೋಮೀಟರ್ ಮೈಲೇಜು, ಇದು 105 ಕಿಲೋಮೀಟರ್ ಮೈಲೇಜು. ಇದು 5,000 ರೂಪಾಯಿ ಡಿಸ್ಕೌಂಟ್, ಇದು 7,000 ರೂಪಾಯಿ ಡಿಸ್ಕೌಂಟ್. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬತ್ತೀವಿ ಅಂದ್ರೆ ಎರಡಕ್ಕೂ ಕೂಡ 10,000 ರೂಪೀಸ್ ಡಿಸ್ಕೌಂಟ್. ಅಲ್ಲಿ ಬುಕ್ ಮಾಡ್ಕೊಂಡ್ಬಂದು ಇಲ್ಲಿ ಡೆಲಿವರಿ ತಗೋಬೇಕು. ಈ ಆಪ್ಷನ್ ಕೊಟ್ಟಿದ್ದೀರಾ. ಇದು ಮ್ಯಾಗ್ನಸ್, ಇದು ನೆಕ್ಸಸ್ ಅಲ್ವಾ ಸರ್? ಹೌದು ಸರ್. ಸೈಸ್ ಇದರಲ್ಲೇ ಫೀಚರ್ಸ್ ಜಾಸ್ತಿ ಇರ್ತಕ್ಕಂಥದ್ದಲ್ವಾ? ಹೌದು. ಇನ್ನು ಇದರಲ್ಲೂ ಡಬಲ್ ಶಾಕ್ ಅಬ್ಸರ್ವರ್ ಬರುತ್ತೆ. ಇದರಲ್ಲೂ ಡಬಲ್ ಶಾಕ್ ಅಬ್ಸರ್ವರ್ ಬರುತ್ತೆ. ಲೆಫ್ಟ್ ರೈಟ್ ಡಬಲ್ ಶಾಕ್ ಅಬ್ಸರ್ವರ್ ಬರುತ್ತೆ. ವಿತ್ ಗೇರ್ ಬಾಕ್ಸ್ ಸಿಸ್ಟಮ್ ಕೊಟ್ಟಿದ್ದಾರೆ. ಗೇರ್ ಬಾಕ್ಸ್ ಸಿಸ್ಟಮ್ ಇದರಲ್ಲಿ? ಗೇರ್ ಬಾಕ್ಸ್ ಹಿಲ್ ಹೋಲ್ಡಿಂಗ್ ಸಿಸ್ಟಮ್ ಇದೆ, ಆಟೋ ಹೋಲ್ಡ್. ಗಾಡಿ ಹಪ್ಪಲ್ ನಿಂತರೂ ಹೋಲ್ಡ್ ಆಗುತ್ತೆ. ಇದು ಗೇರ್ ಬಾಕ್ಸ್, ಹಿಂದಕ್ಕೆ ಬರಲ್ಲ. ಇದು ಬೆಲ್ಟ್ ಕವರ್, ಇದು ಬೆಲ್ಟ್ ಮೂಲಕ ರನ್ ಆಗುತ್ತೆ ಗಾಡಿ, ಹಿಂಗೆ ಸೌಂಡ್ ಬರಲ್ಲ. ಸೊ ನೋಡಿ ಹಿಂದೆ ರೆಡ್ ಲೈಟ್ ನೋಡಿ, ಡೈಮಂಡ್ ಕಟ್ ಟೈಲಾಮ್ ಕೊಟ್ಟಿರ್ತಾರೆ. ಫುಲ್ LED ಬರುತ್ತೆ. ಇದರಿಂದ ಕರೆಂಟ್ ಕನ್ಸ್ಯೂಮ್ ಆಗಲ್ಲ ಜಾಸ್ತಿ. ಸೊ ಇದೆಲ್ಲ ಸೇಫ್ಟಿ ಯಾವ ತರ ಇದೆ ಅಂದ್ರೆ, ಮುಂಚೆ ಒಳಗಿರ್ತಕ್ಕಂಥ ಲೈಟ್ ಡೈರೆಕ್ಟ್ ಆಗಿರ್ತಿತ್ತು, ಮುಟ್ಟಿದ್ರೆ ಟಚ್ ಆದ್ರೆ ಅದೇ ಹೊಡೆದೋಗ್ತಾ ಇತ್ತು. ಮೇಲ್ಗಡೆ ಗ್ಲಾಸ್ ಸಿಸ್ಟಮ್ ಇದೆ. ಇದನ್ನ ಹೊಡೆದು ಅದಾದ್ಮೇಲೆ ಅದು ಟಚ್ ಆಗ್ಬೇಕು. ಹಾಗಾಗಿ ಏನಾದ್ರು ಹೊಡಿತು ಅಂದ್ರೆ ಇದಷ್ಟೇ ಚೇಂಜ್ ಮಾಡ್ಕೋಬಹುದು, ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹೌದು. ಸೊ ಈ ತರ ಎಲ್ಲ ಅಪ್ಡೇಟ್ ಆಗಿದೆ. ನಂಬರ್ ಪ್ಲೇಟ್ಗೂ ಬೂಟ್ ಲೈಟ್ ಬರುತ್ತೆ.
ಸೊ ನೈಸ್. ಇಲ್ಲೂ ಕೂಡ ಚಾರ್ಜಿಂಗ್ ಸ್ಟೇಷನ್ ಇದೆ ಮತ್ತು ಬಾಟ್ಲು ಹೋಲ್ಡರ್ ಇದೆ. ಹೌದು, ಇದರಲ್ಲೂ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, USB ಪೋರ್ಟ್. ಸೊ ಯಾವ್ದು ಬೇಕಾದ್ರೂ ತಗೋಬಹುದು ಸರ್. ಈಗ ಈ ಗಾಡಿ ನೋಡ್ತಾ ಇದ್ದೆ, ನಮಗೆ ಪೆಟ್ರೋಲ್ ಗಾಡಿಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಲೈಕ್ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡ್ಕೋಬಹುದು ನಾವು ಈ ಗಾಡಿಗಳನ್ನ? ಬೇರೆ ಪೆಟ್ರೋಲ್ ಗಾಡಿ ಏನ್ ಬಿಲ್ಡ್ ಕ್ವಾಲಿಟಿ ಇದೆಯೋ ಅದಕ್ಕೆ ಹೋಲಿಸ್ಬೋದು ನೀವು ಇದನ್ನ. ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಅಷ್ಟು ಫೈಬರ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ. ಚಾರ್ಸಿ 2x ಸ್ಟ್ರಾಂಗರ್ ಇದೆ, 2x ಸ್ಟ್ರಾಂಗರ್, 2 ಫ್ರೇಮ್ ಚಾರ್ಸಿ ಬರುತ್ತೆ, ಕಟ್ಟಾಗಲ್ಲ. ಓಕೆ. ಮತ್ತೆ ಬ್ಯಾಟರಿ ವೈಸ್ ತಗೊಂಡ್ರೆ ಏನು ಅಪ್ಡೇಟ್ ನಿಮ್ದ್ರಲ್ಲಿ? ಬ್ಯಾಟ್ರಿ ವೈಸ್ ತಗೊಂಡ್ರೆ ನಮ್ದು LFP ಬ್ಯಾಟ್ರಿ ಬರುತ್ತೆ, 2000 ಸೈಕಲ್ಸ್ ಬರುತ್ತೆ, ಲಿಥಿಯಂ ಪೆರೋಫಾಸ್ಫೇಟ್ ಅಂತ ಸೇಫೆಸ್ಟ್ ಬ್ಯಾಟ್ರಿ. ಬೇರೆ ಯಾವ ಥರ? ಬೇರೆ ಎಲ್ಲ ಲಿಥಿಯಂ ಅಯಾನ್ ಬರುತ್ತೆ, 1000 ಸೈಕಲ್ ಕೊಟ್ಟಿರ್ತಾರೆ, ನಮ್ದು 2000 ಸೈಕಲ್ಸ್ ಬರುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, 2000 ಸೈಕಲ್ಸು 1000 ಸೈಕಲ್ಸ್ ಅಂತಂದರೆ ನೀವು ಯಾವ್ದಾನ ಗಾಡಿನ ಚಾರ್ಜ್ ಹಾಕಿದ್ರಿ 0 to 100 ಅಂದರೆ 1000 ಸರಿ ಯೂಸ್ ಮಾಡ್ಬೋದು ಅಷ್ಟೇ ಬೇರೆ ಗಾಡಿಗಳು. ಅದಾದ್ಮೇಲೆ ಬ್ಯಾಟ್ರಿ ಕ್ಲೋಸ್ ಅಷ್ಟೇ. ಅಂಥದ್ದು ನಿಮ್ಮಲ್ಲಿ ಡಬಲ್ 2000 ಸರಿ ಚಾರ್ಜ್ ಮಾಡ್ಕೋಬಹುದು 0 to 100. ಹೌದು, 2x ಅದು ಅಪ್ಡೇಟ್ ಆಗಿದೆ. ಹೌದು. ಸೊ ನೈಸ್. ಇನ್ನು ಫೈನಾನ್ಸ್ ಆಪ್ಷನ್ಗೆ ಬಂತು ಅಂದರೆ 16+ ಫೈನಾನ್ಸ್ ಟೈಅಪ್ ಆಗಿದೆ. 16 ಬ್ಯಾಂಕ್ಗಳಿಗೆ ಟೈಅಪ್ ಆಗಿದೆ. ಹೌದು, 16 ಫೈನಾನ್ಸ್ ಇದೆ. 16 ಫೈನಾನ್ಸ್ ಅಲ್ಲಿ ಮತ್ತೆ ಡೌನ್ ಪೇಮೆಂಟ್ ಏನಾದ್ರು ಮಾಡ್ಬೇಕಾ ಈ ಗಾಡಿಗಳಿಗೆ? ಡೌನ್ ಪೇಮೆಂಟ್ ಬೇಡ, 0 ಡೌನ್ ಪೇಮೆಂಟ್ ಅಲ್ಲೇ ಸಿಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೇ ಗಾಡಿ 0 ಡೌನ್ ಪೇಮೆಂಟ್ ಅಲ್ಲೇ ಸಿಗುತ್ತೆ. ಇಷ್ಟ ಆಯ್ತು. ಮತ್ತೆ ಬೇರೆ ಏನಿದೆ ಸರ್? ಇನ್ನು ಸ್ಪೆಸಿಫಿಕೇಶನ್ ಫ್ರಂಟ್ ಏರ್ ಇನ್ ಆಯ್ತು ಅಂದ್ರೆ ಬ್ಯಾಕ್ ಏರ್ ಔಟ್ ಆಗುತ್ತೆ, ಗಾಡಿ ತೂರಲ್ಲ. ಓ, ಇಲ್ಲಿ ಏರ್ ಇನ್ ಆದ್ರೆ ಹಿಂದೆ ಏರ್ ಔಟ್ ಆಗುತ್ತೆ. ನಿಮ್ಗೆ ಡಿಸೈನ್ ಎಲ್ಲ ಏರ್ ಔಟ್ ಕೊಟ್ಟಿರೋದು ಅಂದ್ರೆ ಎಷ್ಟೇ ಸ್ಪೀಡ್ ಆಗೋದ್ರು ನೀವು ಗಾಡಿ ತೂರಲ್ಲ, ಗಾಳಿಗೆ ತೂರಲ್ಲ. ಓಕೆ ಓಕೆ ಓಕೆ. ಇಂಡಿಕೇಟರ್ ಕೂಡ ತುಂಬಾ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಕೊಟ್ಟಿದ್ದಾರೆ. ಡ್ಯೂಯಲ್ ಟೋನ್ ಅಲ್ಲಿ ಇದೆ ಇದು ಮೈನ್ ಆಗಿ ನೀವು ನೋಡ್ತಾ ಇರಬಹುದು. ಮತ್ತೆ ಸೀಟ್ ಕ್ವಾಲಿಟಿ ಅಷ್ಟೇ, ಸೀಟು 845 mm ಸೀಟ್ ಲೆಂತ್ ಬರುತ್ತೆ, 3 ಜನ ಕೂತ್ಕೊಂಡ್ರು ಕಂಫರ್ಟಬಲ್ ಆಗಿ ಕೂತ್ಕೊಬಹುದು. ಮತ್ತೆ ಡಬಲ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ, ನೀವು ವೆಯ್ಟ್ ಕೂಡ ಹಾಕೋಬಹುದು. ಸಿಲಿಂಡರ್, ಅಕ್ಕಿ ಚೀಲ, ರೇಷನ್ ಏನ್ ಬೇಕಾದ್ರೆ 200 kg ಲೋಡ್. ಇಬ್ರಲ್ಲ 3 ಜನ ಹಾಕೊಂಡ್ರು ಕೂಡ ಗಾಡಿ ಎಳಿಯುತ್ತೆ, ಆರಾಮಾಗಿ ಎಳಿಯುತ್ತೆ. ಟಾಪ್ ಸ್ಪೀಡ್ ಏನಿದು? ಇದು ಟಾಪ್ ಸ್ಪೀಡ್ 93 ಹೋಗುತ್ತೆ. 93 ಅದು 65 ಹೋಗುತ್ತೆ. ಟಾಪ್ 65 ಟಾಪ್ ಸ್ಪೀಡ್, ಇದು 93 ಟಾಪ್ ಸ್ಪೀಡ್. 93 ಅದು 95 ಕಿಲೋಮೀಟರ್ ಮೈಲೇಜ್, ಇದು 105 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅಲ್ವಾ? ಲೋನ್ ಅಲ್ಲಿ ಹೋಗ್ತೀನಿ ಅಂದ್ರೆ 0 ಡೌನ್ ಪೇಮೆಂಟ್ ಸಿಗುತ್ತೆ. 16 ಬ್ಯಾಂಕ್ಗಳಲ್ಲಿ ಟೈಅಪ್ ಆಗಿದೆ. ಯಾರಿಗಾದ್ರೂ ಬೇಕು ಅಂದ್ರೆ ನೋಡಿ, ಆಕ್ಟಿವ್ ಆಂಪರ್ ಮೋಟರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಹನುಮಂತ ನಗರ ಅಂದ್ರೆ ನಿಯರ್ ಬನಶಂಕರಿ ಇರ್ತಕ್ಕಂಥ ಹನುಮಂತ ನಗರದಲ್ಲೂ ಬ್ರಾಂಚ್ ಇದೆ, ಅಲ್ಲೇ ವಿಡಿಯೋ ಮಾಡ್ತಾ ಇರೋದು. ಇವ್ರದ್ದು ಹೆಡ್ ಆಫೀಸ್ ಇಲ್ಲೇನೆ. ಅದು ಬಿಟ್ಟು ನೀವು ಬೇರೆ ಬ್ರಾಂಚ್ ಅಂತಂದ್ರೆ ಲಗ್ಗೆರಿಲೂ ಕೂಡ ಇದೆ, ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಬುಕ್ ಮಾಡ್ಕೊಂಡೋಗಿ ಅಲ್ಲಾದ್ರೂ ತಗೊಳ್ಳಿ ಅಥವಾ ಇಲ್ಲಿ ಬಂದಾದ್ರೂ ತಗೊಳ್ಳಿ, ಎಕ್ಸ್ಟ್ರಾ 10,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ನೋಡಿ, 105 ಕಿಲೋಮೀಟರ್ ಮೈಲೇಜ್ ಬರುತ್ತದೆ. ಬನ್ನಿ ಒಂದು ಟೈಮ್ ಟೆಸ್ಟ್ ಡ್ರೈವ್ ನೋಡಿ, ಶಾಕ್ ಅಬ್ಸರ್ವ್, ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು. ನಾರ್ಮಲಿ ಎಲ್ಲ EV ಗಾಡಿಗಳು ನೋಡೋ ಥರ ಇದನ್ನ ನೋಡೋಕ್ಕಾಗಲ್ಲ, ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಅದಾದ್ಮೇಲೆ ಸರ್ ಸರ್ವಿಸ್ ಬಗ್ಗೆ ಮಾತಾಡೋದ್ರಿ. ಗಾಡಿ ಸರ್ವಿಸ್ ಅಂದ್ರೆ ನಿಮಗೆ 48 ಅವರ್ಸ್ ಅಲ್ಲಿ ಸರ್ವಿಸ್ ಸಿಗುತ್ತೆ, 48 ಗಂಟೆಯಲ್ಲಿ. ಹೌದು. ಬೆಂಗಳೂರಲ್ಲಿ ಎಷ್ಟು? 14+ ಬರೀ ಬೆಂಗಳೂರಲ್ಲೇ ಸರ್ವಿಸ್ ಸೆಂಟರ್ ಇದೆ. 14 ಸರ್ವಿಸ್ ಸೆಂಟರ್ಗಳು. ಆಲ್ ಓವರ್ ಇಂಡಿಯಾ ಎಷ್ಟಿದೆ ಸರ್ವಿಸ್ ಸೆಂಟರ್? ಪ್ಯಾನ್ ಇಂಡಿಯಾ ನಿಮಗೆ 500+ ಸರ್ವಿಸ್ ಸೆಂಟರ್ ಇದೆ. ಬರೀ ಬೆಂಗಳೂರಲ್ಲಿ 14+ ಸರ್ವಿಸ್ ಸೆಂಟರ್ ಇದೆ. ಸೊ ನೋಡಿ, ಇದು ಬರೀ ಬೆಂಗಳೂರಲ್ಲಿ ಯಾರ್ದೋ ಒಬ್ರು ಬ್ರ್ಯಾಂಡ್ ಅಲ್ಲ, ಆಲ್ ಓವರ್ ಇಂಡಿಯಾ ಓಡಾಡ್ತಾ ಇರೋ ಬ್ರ್ಯಾಂಡ್ ಇದು, ಆಂಪೇರ್ ಅಂತೇಳಿ. ಸೊ ಆ ಕಂಪ್ನಿ ವತಿಯಿಂದ ನೀವು ತಗೊತಾ ಇರೋದು. ಬರೀ ಬೆಂಗಳೂರಲ್ಲೇ 14 ಸರ್ವಿಸ್ ಸೆಂಟರ್ ಲೊಕೇಶನ್ಗಳನ್ನ ಒಳಗೊಂಡಿದೆ. ಆಲ್ ಓವರ್ ಇಂಡಿಯಾ 500ಕ್ಕಿಂತ ಜಾಸ್ತಿ ಸರ್ವಿಸ್ ಸೆಂಟರ್ಗಳನ್ನ ಒಳಗೊಂಡಿರ್ತಕ್ಕಂಥ ಬ್ರ್ಯಾಂಡ್ ಇದು. ಮ್ಯಾಗ್ನಸ್ ಬೇಕಾ ಅಥವಾ ನೆಕ್ಸಸ್ ಬೇಕಾ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನೀವು ಶಾಕ್ ಅಬ್ಸರ್ವ್ ನೋಡ್ಬೋದು. ಮತ್ತೆ ಎಲ್ಲದೂ ಕೂಡ ಡಬಲ್ ಕೊಟ್ಟಿದ್ದಾರೆ, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಮತ್ತೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ. ಮತ್ತೆ ಎಷ್ಟು ವರ್ಷ ಸರ್ ಈ ಕಂಪ್ನಿ? ಸರ್ ಇದು ಗ್ರೀವ್ಸ್ ಲೆಗೆಸಿ 167 ಲೆಗೆಸಿ ಇದೆ. ಓಕೆ, 167 ಇಂದ ಲೆಗೆಸಿ ಇದೆ. ಇದು ಆಂಪೇರು 17 ಇಯರ್ಸ್ ಓಲ್ಡ್ ಕಂಪನಿ, 17 ವರ್ಷದ ಹಳೆ. 2008 ಇಂದನೂ ಇದೆ. 2008 ಇಂದನೂ ಇದೆ. ಓಕೆ, 2008 ಇಂದ ಲೀಡ್ ಮಾಡ್ಕೊಂಡ್ ಬಂದಿದ್ದಾರೆ. 17 ವರ್ಷ ಇವಿಲ್ ಎಕ್ಸ್ಪೀರಿಯನ್ಸ್ ಇದೆ. 17 ವರ್ಷ ಇವಿಲೆ 17 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ಇಷ್ಟು ಹೆಸರು ಮಾಡಕ್ ಸಾಧ್ಯ ಅವ್ರದ್ದು. 3-4 ವರ್ಷದಿಂದ ಬ್ರ್ಯಾಂಡ್ ಅಲ್ಲ ಇದು, 17 ವರ್ಷದಿಂದನೂ ಇದೆ. 17 ವರ್ಷದಿಂದನೇ ಗ್ರೀವ್ಸ್ ಲೆಗೆಸಿ ಇರೋದ್ರಿಂದ 17 ವರ್ಷದಿಂದ ಇದೆ ನಮಗೆ. ನೈಸ್. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿನೂ ಬೇಕು, ಒಳ್ಳೆ ಮೈಲೇಜ್ ಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಬೆಸ್ಟ್ ಪ್ರೈಸ್ ಇರಬೇಕು, ಆಫರು ಸಿಗಬೇಕು, ಡಿಸ್ಕೌಂಟು ಸಿಗಬೇಕಂದ್ರೆ ನೀವು ಆಕ್ಟಿವ್ ಆಂಪೇರ್ ಮೋಟರ್ಸ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನೆಕ್ಸಸ್ ಆದರೂ ತಗೊಳ್ಳಿ, ಮ್ಯಾಗ್ನಸ್ ಆದರೂ ತಗೊಳ್ಳಿ, ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ, ಒಳ್ಳೆ ಮೈಲೇಜಲ್ಲಿ ಕೊಡ್ತಾ ಇದ್ದಾರೆ, ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದೇ ಸಂಕ್ರಾಂತಿ ಮತ್ತೆ ರಿಪಬ್ಲಿಕ್ ಡೇ ಎರಡು ಸೇರಿಸಿ ಆಫರ್ ಕೊಡ್ತಾ ಇರೋದು. ಎರಡು ಸೇರಿ 31ನೇ ತಾರೀಕು ತನಕ ಆಫರ್ ಇರುತ್ತೆ. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ.